ಬಾಗಲಕೋಟೆ ಜಿಲ್ಲೆ ಹುನಗುಂದ ಶ್ರೀ ಹೇಮವೇಮಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುನಗುಂದದ ಉದ್ಘಾಟನಾ ಸಮಾರಂಭವು ದಿನಾಂಕ ಜೂನ್ 18, 2026 ರಂದು ಅಪರಾಹ್ನ 11:30 ಶ್ರೀ ಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಾಗೂ ಸಂಘದ ಸಂಸ್ಥಾಪಕಾಧ್ಯಕ್ಷರಾದ ಚಂದ್ರಶೇಖರ ಎಂ ಕಾಮಾರಾಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ವೇಮವೃತ್ತದ ಹತ್ತಿರಿರುವ ಸಿಟಿನಾಗರಾಳರ ವಾಣಿಜ್ಯ ಸಂಕೀರ್ಣದ ಪ್ರಾಂಗಣದಲ್ಲಿ ಜರುಗಿತು. ಈ ಒಂದು ಆರ್ಥಿಕ ಸಂಸ್ಥೆಯ ಉದ್ಘಾಟನೆ ನಂತರ ಸಂಘದ ಸಂಸ್ಥಾಪಕಾಧ್ಯಕ್ಷರಾದ ಚಂದ್ರಶೇಖರ ಕಾಮಾರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಈ ಸಂಘವು ದಿನಾಂಕ ಏಪ್ರಿಲ್ 10, 2026 ರಂದು ನೋಂದಾವಣೆಯಾಗಿ ಸುಮಾರು 253 ಷೇರುದಾರ ಸದಸ್ಯರಿಂದ 4,60,000 ಷೇರು ಬಂಡವಾಳದ ಸಂಗ್ರಹಣೆಯೊಂದಿಗೆ ಇಂದು 10 ಲಕ್ಷ ರೂಪಾಯಿಗಳ ಡಿಪಾಸಿಟ್ ಸಂಗ್ರಹಣೆಯೊಂದಿಗೆ ರೈತರು, ಬಡವರು, ಕಾರ್ಮಿಕರು, ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರು ಸೇರಿ ಸರ್ವಜನಾಂಗಕ್ಕೆ ಹಣಕಾಸಿನ ವ್ಯವಹಾರಕ್ಕೆ ಮತ್ತು ಸಾಲ ಸೌಲಭ್ಯವು ಸಿಗಲೆಂದು ಸ್ಥಾಪಿಸಲಾಗಿದೆ. ಹಾಗಾಗಿ ಹುನಗುಂದ ತಾಲೂಕಿನ ಸಮಸ್ತ ಜನತೆಯು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಆರ್ಥಿಕ ಸಂಸ್ಥೆಯಲ್ಲಿ ಸದಸ್ಯರಾಗಿ ಆರ್ಥಿಕ ಸಹಕಾರ ಪಡೆಯುತ್ತಾ ಸಂಘವನ್ನು ಉತ್ತರೋತ್ತರವಾಗಿ ಬೆಳೆಯಲು ಸಹಕರಿಸಬೇಕೆಂದು ಮನವಿ ಮಾಡಿದರು. ನಂತರ ಈ ಸಂಘವು ಸದ್ಯದ ಮಟ್ಟಕ್ಕೆ ಹುನಗುಂದ ತಾಲೂಕಿಗೆ ಸೀಮಿತಗೊಂಡು ಬರುವ ದಿನಮಾನಗಳಲ್ಲಿ ಸಂಘದ ಅಭಿವೃದ್ಧಿಯ ಆಧಾರದ ಮೇಲೆ ಬೇರೆ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಶಾಖೆಗಳನ್ನು ತೆರೆಯುತ್ತಾ ವಿಸ್ತರಣೆ ಮಾಡುವ ಗುರಿಯಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಸಂಘದ ಮೂಲೋದ್ದೇಶಕ್ಕೆ ತಕ್ಕಂತೆ ಚುನಾವಣೆ ಮೂಲಕ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ಹಾಗೂ ಸಂಘದ ಅಚ್ಚುಕಟ್ಟು ಕಾರ್ಯನಿರ್ವಹಣೆಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವಾನುಭವ ಹೊಂದಿರುವ ರಾಜಶೇಖರ ಕುರ್ತಕೋಟಿರಿಗೆ ಕಾನೂನು ಸಲಹೆಗಾರರನ್ನಾಗಿಸಿ ಇವರ ಮಾರ್ಗದರ್ಶನದಲ್ಲಿ ಸಿಬ್ಬಂದಿಗಳ ಕರ್ತವ್ಯ ಮತ್ತು ಕಾರ್ಯನಿರ್ವಹಣೆಯು ಜರುಗಲಿದೆ ಎಂದರು. ನಂತರ ಸಂಘದಲ್ಲಿ ಠೇವಣಿದಾರರಿಗೆ ಇರಿಸುವ ಠೇವಣಿಗೆ ಸಿಗುವ ಬಡ್ಡಿದರ ಹಾಗೂ ವಿವಿಧ ಸಾಲ ಸೌಲಭ್ಯಕ್ಕೆ ನಿಗದಿಪಡಿಸಿದ ಬಡ್ಡಿದರ ಸೇರಿದಂತೆ ಇತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿ ಉತ್ತರಿಸಿದವರು ಉಳಿತಾಯ ಖಾತೆ ಠೇವಿಗೆ ಸಾಮಾನ್ಯ ಸದಸ್ಯರು ಮತ್ತು ಹಿರಿಯ ನಾಗರಿಕರಿಗೆ ಪ್ರತಿಶತ 4% ಬಡ್ಡಿದರ, ನಂತರ ಅವಧಿ ಠೇವುಗಳಲ್ಲಿ 30 ರಿಂದ 90 ದಿವಸಕ್ಕೆ ಸಾಮಾನ್ಯ ಮತ್ತು ಹಿರಿಯ ನಾಗರಿಕ ಸದಸ್ಯರಿಗೆ ಪ್ರತಿಶತ 6.50% ಬಡ್ಡಿದರದ ಲಭ್ಯತೆ ಹಾಗೂ 91 ದಿನದಿಂದ 180 ದಿನಕ್ಕೆ ಸಾಮಾನ್ಯ ಮತ್ತು ಹಿರಿಯ ನಾಗರಿಕರಿಗೆ ಪ್ರತಿಶತ 7.50% ಬಡ್ಡಿದರದ ಲಭ್ಯತೆ ಹಾಗೂ 181 ದಿನದಿಂದ 1 ವರ್ಷಕ್ಕೆ ಸಾಮಾನ್ಯ ಸದಸ್ಯರಿಗೆ ಪ್ರತಿಶತ 8% ಬಡ್ಡಿದರ ಲಭ್ಯತೆ ಇದ್ದರೆ ಹಿರಿಯ ನಾಗರಿಕ ಸದಸ್ಯರಿಗೆ ಪ್ರತಿಶತ 8.50% ಬಡ್ಡಿದರ ಲಭ್ಯತೆ ಹಾಗೂ 1 ವರ್ಷದಿಂದ 2 ವರ್ಷದೊಳಗೆ ಸಾಮಾನ್ಯ ಸದಸ್ಯರಿಗೆ ಪ್ರತಿಶತ 10.50% ಬಡ್ಡಿದರದ ಲಭ್ಯತೆ ಇದ್ದರೆ ಹಿರಿಯ ನಾಗರಿಕ ಸದಸ್ಯರಿಗೆ ಪ್ರತಿಶತ 11% ಬಡ್ಡಿದರದ ಲಭ್ಯತೆ ಹಾಗೂ 2 ವರ್ಷದಿಂದ 3 ವರ್ಷದೊಳಗೆ ಸಾಮಾನ್ಯ ಸದಸ್ಯರಿಗೆ ಪ್ರತಿಶತ 11% ಬಡ್ಡಿದರದ ಲಭ್ಯತೆ ಇದ್ದರೆ ಹಿರಿಯ ನಾಗರಿಕ ಸದಸ್ಯರಿಗೆ 11.50% ಬಡ್ಡಿದರದ ಲಭ್ಯತೆ ಹಾಗೂ 3 ವರ್ಷ ಮೇಲ್ಪಟ್ಟು ಸಾಮಾನ್ಯ ಸದಸ್ಯರಿಗೆ ಪ್ರತಿಶತ 12% ಬಡ್ಡಿದರದ ಲಭ್ಯತೆ ಇದ್ದರೆ ಹಿರಿಯ ನಾಗರಿಕ ಸದಸ್ಯರಿಗೆ ಪ್ರತಿಶತ 12.50% ಬಡ್ಡಿದರದ ಲಭ್ಯತೆ ಇರುವುದರ ಬಗ್ಗೆ ಮಾಹಿತಿ ನೀಡಿದರು. ನಂತರ ಹಿರಿಯ ನಾಗರಿಕರಿಗೆ ಪ್ರತಿಶತ 0.50% ಹೆಚ್ಚಿನ ಬಡ್ಡಿದರದ ಲಭ್ಯತೆ ಹಾಗೂ ಸಾಮಾನ್ಯ ಸದಸ್ಯರಿಗೆ ಕೇವಲ 6 ವರ್ಷಕ್ಕೆ ದ್ವಿಗುಣ ಲಭ್ಯತೆ ಇದ್ದರೆ ಹಿರಿಯ ನಾಗರಿಕ ಸದಸ್ಯರಿಗೆ 5 ವರ್ಷ 9 ತಿಂಗಳಲ್ಲಿ ದ್ವಿಗುಣಗೊಳ್ಳುವ ಆಕರ್ಷಕಾವಕಾಶ ಇರುವುದರ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ವಿವಿಧ ಸಾಲಗಳ ಸೌಲಭ್ಯ ಹಾಗೂ ಬಡ್ಡಿದರಗಳಲ್ಲಿ ಜಾಮೀನು ಭದ್ರತೆಯ ಸಾಲಕ್ಕೆ ಪ್ರತಿಶತ 18% ಬಡ್ಡಿದರ ಹಾಗೂ ಅಲ್ಪಾವಧಿ ಆಸ್ತಿಭದ್ರತಾ ಸಾಲಕ್ಕೆ ಪ್ರತಿಶತ 16% ಬಡ್ಡಿದರ ಹಾಗೂ ಮಧ್ಯಮಾವಧಿಯ ಆಸ್ತಿಭದ್ರತಾ ಸಾಲಕ್ಕೆ ಪ್ರತಿಶತ 16% ಬಡ್ಡಿದರ ಹಾಗೂ ಕ್ಯಾಶ್ ಕ್ರೆಡಿಟ್ಗೆ ಪ್ರತಿಶತ 15% ಬಡ್ಡಿದರ ಹಾಗೂ ಹೊಸ ವಾಹನ ಸಾಲಕ್ಕೆ ಪ್ರತಿಶತ 15% ಬಡ್ಡಿದರದಲ್ಲಿ ಸಿಗುವ ಸಾಲಗಳ ಬಗ್ಗೆ ಮಾಹಿತಿ ನೀಡಿದರು. ಏತನ್ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಸಂಗಣ್ಣನಾಲತ್ವಾಡ, ಸಂಗನಗೌಡ ಹಿರೇಯಂಕನಗೌಡ್ರ, ಸಂಗಮೇಶಮನ್ನಾಪುರ, ತಿಮ್ಮನಗೌಡದಾದ್ಮಿ, ಭೀಮನಗೌಡಗೌಡರ, ವಿಶ್ವನಾಥದರಗಾದ, ಶ್ರೀಮತಿ ಕಸ್ತೂರಿಯಸ್ ನಾಲತ್ವಾಡ, ಶ್ರೀಮತಿ ಶಿಲ್ಪಾಬೇವೂರ, ರಾಜೇಸಾಬಗುಳೇದಗುಡ್ಡ, ನಾಗಪ್ಪ ತುಂಬಗಿ, ಶ್ರೀಮತಿ ಭಾಗ್ಯಮ್ಮ ಕುಷ್ಟಗಿ, ಶ್ರೀಕೃಷ್ಣ ಜಾಲಿಹಾಳ ಹಾಗೂ ಸಂಗನಗೌಡ ನಿಂಗನಗೌಡರ, ಅಮರೇಗೌಡ ಪಾಟೀಲ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಶಿರೂರ್ ಹತ್ತಿರ ಇರ್ತಕ್ಕಂಥ ವಿಜಯ ಮಹಾಂತೇಶ್ ನಾಡಿನಾದ್ಯಂತ ರೋಗ ಗುಣಪಡಿಸುವ ಜೊತೆಗೆ ಈ ಒಂದು ಮಹಾಂತ ಜೋಳಿಗೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ದಯಮಾಡಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹುಟ್ಟುಹೂರ್ವ ಸ್ವಾಗತವನ್ನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ಈ ಬ್ಯಾಂಕಿನ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರ ತನು ಮನ ಧನಗಳಿಂದ ಕೃಪೆ ಇಟ್ಟು ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ. ನೆರೆದ ಎಲ್ಲರಿಗೂ ಕೂಡ ಶರಣ ತಂದೆಗಳಿಗೆ ಈ ಬ್ಯಾಂಕಿನ ಸಕಲ ಸಿಬ್ಬಂದಿ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತಾ, ಮಾಧ್ಯಮ ಸ್ನೇಹಿತರು ಬಹಳ ಉತ್ಸುಕರಾಗಿದ್ದಾರೆ, ಅವರಿಗೆ ನಾನು ತುಂಬ ಹೃದಯದ ಒಂದು ಸ್ವಾಗತವನ್ನು ಕೋರಿ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸ್ಸರವಾಗಿ ಪಡಮಟ್ಟು ಇವತ್ತು ನಮ್ಮ ವೇಮ ಹೇಮ ಪತ್ತಿನ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಪೂಜ್ಯ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರ ಶ್ರೀ ಚರಣರ ಭಕ್ತಿಯನ್ನು ನಮಿಸುತ್ತಾ ಅದರ ರೂವಾರಿಗಳಾದಂಥ ಕರ್ತೃಗಳಾದಂತಹ ಶ್ರೀಯುತ ನಮ್ಮ ಚಂದ್ರಶೇಖರ್ ಕಾಮಾಶರಣರಲ್ಲಿ ಅವರ ಎಲ್ಲ ತಂಡದವರು ನಿರ್ದೇಶಕ ತಂಡಗಳಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೂಜ್ಯ ತಾಯಂದರಲ್ಲಿ ಪೂಜ್ಯ ಶರಣರಲ್ಲಿ ನಮ್ಮ ಚಿತ್ರಿ ಮಠದ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿ ಶರಣ ಮಹಾಯೋಗಿ ಅಂದ್ರೆ ಎರಡನೇ ಅಲ್ಲಮ್ಮ ಪ್ರಭು ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಅಂದ್ರೆ ಸಾಕ್ಷಾತ್ ಪಾರ್ವತಿ ದೇವಿ ಅಂತ ಮಹಾ ತಪಸ್ವಿಗಳ ಹೆಸರನ್ನಿಟ್ಟುಕೊಂಡು ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಯಾವಾಗಲೂ ಬಹಳ ಚಲೋ ನಡೀತೈತಿ, ಬಹಳ ಚಲೋ ನಡೀತೈತಿ. ಅದಕ್ಕಾಗಿ ಇವತ್ತು ನಾನು ಒಂದೆರಡು ಏನ್ ಮಾತು ಹೇಳೋದಂತಂದ್ರೆ ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸೋದು ಬಹಳ ಮುಖ್ಯ ಐತಿ. ಸಾರ್ವಜನಿಕರ ವಿಶ್ವಾಸವೇ ಒಂದು ದೊಡ್ಡ ಸಂಪತ್ತು. ಅದಕ್ಕೆ ಸಾರ್ವಜನಿಕರ ವಿಶ್ವಾಸಕ್ಕೆ ಭಂಗ ಬರಲಾರದಂಗ ನಾವು ನಡ್ಕೊಳ್ಳೋದೇನೈತಲ್ಲ ಅದೇ ಒಂದು ದೊಡ್ಡ ಸಂಪತ್ತು. ಅದಕ್ಕಾಗಿ ಇಲ್ಲಿ ನಮ್ಮ ಚಂದ್ರಶೇಖರ್ ಅವರಿಗೆ ಒಂದು ಸಣ್ಣದೊಂದು ಸಲಹೆ ಕೊಡೋದೇನಂದ್ರ 50 ಲಕ್ಷ 30 ಲಕ್ಷ 1 ಕೋಟಿ ಹಂಗ ಸಾಲ ಯಾರಿಗೆ ಕೊಡಕ್ ಹೋಗ್ಬೇಡ್ರಿ, ದಯವಿಟ್ಟು ಕೊಡಕ್ ಹೋಗ್ಬೇಡ್ರಿ, ಎಂತಾರಿದ್ರು ಕೊಡ್ಬೇಡ್ರಿ. ನಿಮ್ದು ಹೊರ ನೋಡ್ಕೊಂಡು 50,000 ಮ್ಯಾಕ್ಸಿಮಮ್ ಲಿಮಿಟ್ ಇಷ್ಟ ಐತಿಪಾ ಅಂತ ಹೇಳ್ರಿ. ಅಂದ್ರೆ ಸಾಲ ಬಹಳ ಮಂದಿಗೆ ಕೊಡ್ರಿ. ಆದ್ರೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ, ಯಾಕಂದ್ರೆ ಈಗ ಕಾಯಿಪಲ್ಲೆ ಮಾರೋರಿಗೆ, ಹೂ ಮಾರೋರಿಗೆ, ಹಣ್ಣು ಮಾರೋರಿಗೆ, ಕಿರಾಣಿ ಅಂಗಡಿಯವರಿಗೆ ದಿನಾ ಪಿಗ್ನಿ ತುಂಬಕ್ ಅವ್ರು ಅವತ್ತಿಂದ ಅವತ್ತು ಪಿಗ್ನಿ ತುಂಬಕ್ ಅಂತವ್ರನ್ನ ನೋಡಿ ಹೆಚ್ಚು ಸಾಲಗಳನ್ನ ಅವ್ರಿಗೆ ಕೊಡ್ರಿ. ಅವ್ರ ಏನೈತಲ್ಲ ಅವ್ರ ಜೀವನ ಉದ್ಧಾರ ಆಕತಿ. ಬ್ಯಾಂಕ್ ಚಲೋ 50 ಲಕ್ಷ 1 ಕೋಟಿ ಯಾರ್ಯಾರು ಕೊಟ್ರ ಅದು ಮತ್ತೆ ಕಷ್ಟ ಆಗಿಬಿಡ್ತೈತಿ. ಅದಕ್ಕಾಗಿ ಜನ ಹೆಂಗಿರ್ಬೇಕಂತಂದ್ರ ದಿನಾ 100 ಜನ ಹೋಗ್ಬೇಕು, 100 ಜನ ಬರ್ಬೇಕು, ಹಂಗ ರಶ್ ಇರ್ಬೇಕು. ಅದ್ರ ಸಣ್ಣ ಸಣ್ಣ ಮಂದಿ ನಾವು ಕೊಡುವ ಮಾಡ್ತಾರೆ. ಅದಕ್ಕಾಗಿ ಬ್ಯಾಂಕ್ ಏನೈತಲ್ಲ ಅದ್ರಾಗ ಅತ್ಯಂತ ಅನುಭವಿ ಆದಂತವ್ರು ನಮ್ಮ ಚಂದ್ರಶೇಖರ್ ಕಾಮ ಅವ್ರು. ಬಹಳ ಅನುಭವ, 35-36 ವರ್ಷದ ಅನುಭವ ಐತಿ ಬ್ಯಾಂಕ್. ನಮ್ ಕುರ್ತ್ಕೊಂಡಿ ಸರ್ ದೊಡ್ಡ ಅನುಭವಿಸ್ತಿರದ. ಹಿಂಗಾಗಿ ಬ್ಯಾಂಕ್ ಇದು ಬಹಳ ಚಲೋ. ಅದ್ರಾಗ ವಿಜಯ ಮಹಾಂಶಗಳ ಆಶೀರ್ವಾದ, ಮಲ್ಲಮ್ಮ ತಾಯಿ ಆಶೀರ್ವಾದ, ವೇಮಾನಂದಪ್ಪಗಳ ಆಶೀರ್ವಾದ ಇದಕ್ಕೆ ಸಂಪೂರ್ಣ ಆಗೈತಿ. ಇದೆಲ್ಲ ಬಹಳ ಚಲೋ ನಡೀತೈತಿ ಅಂತ ಹೇಳಿ ಇನ್ನೊಂದೇನ್ ಹೇಳ್ಬೇಕಂತಂದ್ರ ಸಾರ್ವಜನಿಕರ ವಿಶ್ವಾಸ ನಾವು ಗಳಿಸ್ಕೋಬೇಕಾಯ್ತಂದ್ರ ನಮ್ ಡೈರೆಕ್ಟರ್ಸ್ ಅಂತ ಏನಾದ್ರು ನೋಡಿ ಅವ್ರು ಯಾರು ಸಾಲ ತಗೋಬೇಡ್ರಿ. ನಾವು ಯಾರು ಸಾಲ ತಗೋಬಾರದು, ಬಹಳ ಅಮೌಂಟ್ ತಗೋಬಾರದು. 10 ಲಕ್ಷ 50,000 ಹಿಂಗೆ ತಗೊಂಡ್ರು. ಅಂದ್ರೆ ಜನರಲ್ಲಿ ಏನಪ್ಪಾ ಇದು ಪಾರದರ್ಶಕ ಐತಿ, ಬಹಳ ಚಲೋ ಐತಿ, ನಮ್ಮ ದುಡ್ಡು ಕಾಯ್ತಾರೆ ಅನ್ನೋದಂತ ವಿಶ್ವಾಸ ನಮ್ಗೆ ಬೇಕಾಗತಿ ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಅವ್ರು ಅದಾರೆ. ಅವ್ರ ಅಗದಿ ಒಂಥರ ಸಿಂಡಿಕೇಟೆಡ್ ಬ್ಯಾಂಕ್ ಇದ್ದಂಗ ಅವರು. ಅಷ್ಟು ಸಾರ್ವಜನಿಕರ ಹಣವನ್ನ ಬಹಳ ಗಟ್ಟಿಯಾಗಿ ಕಾಯ್ತಕ್ಕಂಥ, ಅದ್ರ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತಂತ ನಮ್ಮ ಶರಣರ ಚಂದ್ರಶೇಖರ್. ಯಾರು 10 ಪೈಸೆ ಇಟ್ಟರು ಅದನ್ನ ನಿಷ್ಠೆಯಿಂದ ಕಾಯ್ತಾರ ಅವ್ರು. ಅಂತದೊಂದು ಅದ್ಭುತವಾದಂಥ ಶಕ್ತಿ ನಮ್ಮ ಚಂದ್ರಶೇಖರ್ ಅವರಲ್ಲಿ ಇರೋದ್ರಿಂದ ಈ ಬ್ಯಾಂಕ್ ಬಹಳ ಚಲೋ ನಡೀತೈತೆ ಅಂತ ಅವ್ರ ಆಶೀರ್ವಾದ ಸದಾ ಕಾಲ ಐತಿ. ವೇಮನಪ್ಪಗಳು ಇವತ್ತು ಬರ್ಬೇಕಾಗಿತ್ತು, ಬರಕ್ ಸಾಧ್ಯ ಆಗ್ಲಿಲ್ಲ. ಇನ್ ಮ್ಯಾಗ ಸಾಕ್ಷಾತ್ ಲಕ್ಷ್ಮಿ ಒಂದು ನಿಮಿಷ. ಮುಂದೆ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಹೇಮಣ್ಣನ ಹೆಸರಲ್ಲೇ ಇದನ್ನ ಹೇಮ ವೇಮ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ
ನಮ್ಮ ಸಮಾಜದ ಎಲ್ಲ ಗುರಿಯನ್ನು ಚರ್ಚೆ ಮಾಡಲಾಗಿ ಇದನ್ನೊಂದು ತೆಗೆದು ಒಳ್ಳೇದಾಗುತ್ತೆ. ಈ ಮೊದಲು ಒಂದು ಇಲ್ಕಲ್ದೊಳಗ ಎಂ.ಡಿ. ಮಲ್ಲಮ್ಮ ಸೌಹಾರ್ದ ಸಹಕಾರಿ ಸಂಘ ಇತ್ತು. ಅದೇ ರೀತಿ ಒಳಗೆ ಇದನ್ನ ಆ ರೀತಿ ಒಳಗೆ ಅದನ್ನು ಮಾಡಿದ್ರೆ ಅದು ಪರ್ಮಿಷನ್ ಸಿಗುವುದು ಅನ್ನೋ ಒಂದು ವಿಷಯಕ್ಕೆ ನಾವು ಮುಂದೆ ಶ್ರೀ ಹೇಮಯಮ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ತೆಗಿಬೇಕಂತ ಒಂದು ನಿರ್ಣಯ ಮಾಡಿ ಜನವರಿಯಲ್ಲಿ ನಾವು ಅದನ್ನ ನಾವು ಡಿಪಾರ್ಟ್ಮೆಂಟಿಗೆ ಒಂದು ಪತ್ರ ಬರೆದು ತಿಳಿಸಿದ್ವಿ. ಅವರು ಅದನ್ನ ಅನುಮೋದನೆ ಕೊಟ್ಟರು. ನೀವು ಶೇರ್ ಕಲೆಕ್ಟ್ ಮಾಡಕ ಪರವಾಗಿಲ್ಲ, ನೀವು ಮಾಡಿ ಅಂತಕೊಂಡು ಜನವರಿಯಲ್ಲಿ ನಾವು ಶೇರ್ ಕಲೆಕ್ಟ್ ಸುಮಾರು 4,60,000 ರೂಪಾಯಿ ಶೇರ್ ಕಲೆಕ್ಟ್ ಮಾಡಿ 253 ಜನರಿಂದ ಅದನ್ನ ಶೇರ್ ಮಾಡಿದ್ವಿ. ಅದನ್ನ ಮತ್ತೆ ಅವರು ಹೊರಗೆ ಕಲೆಕ್ಟ್ ಮಾಡಿ ನಾವು ಶೇರ್ ಅಮೌಂಟ್ ಎಲ್ಲ ಅದನ್ನೊಂದು DCC ಬ್ಯಾಂಕ್ ಒಳಗೆ ಒಂದು ಅಕೌಂಟ್ ಮಾಡಿ ಅಲ್ಲಿ ಅದನ್ನು ಅವ್ರಿಗೆ ಅದನ್ನು ಸಬ್ಮಿಟ್ ಮಾಡಿದ್ರೆ ಅವ್ರು ಈ ಸುಮಾರು 10/4/2026 ಅಂತ ನಮ್ಗೆ ಒಂದು ನೋಂದಣಿ ಮಾಡಿ ಈ ಸೊಸೈಟಿ ನೀವು ನಡೆಸಕ್ ಅಡ್ಡಿಲ್ಲ ಅಂತ ಒಂದು ನೋಂದಣಿ ಮಾಡಿ ಕೊಟ್ಟರು. ಯಾವುದು ಡಿಪಾರ್ಟ್ಮೆಂಟ್ ಅವರು ಅದನ್ನೊಂದು ಒಳ್ಳೆ ದಿವಸ ಗುರುಪುಷ್ಯ ಯೋಗ ಐತೆ ಅಂತ ತಿಳ್ಕೊಂಡು ಈ 18/6/2026 ಒಳ್ಳೆ ದಿನ ಆಯ್ತು ಅಂತ ತಿಳ್ಕೊಂಡು ಇದನ್ನು ಉದ್ಘಾಟನೆ ಮಾಡಿ ಇಟ್ಕೊಂಡ್ವಿ. ಇದಕ್ಕೆ ಇನ್ನೂ ಅವರು ನಾವೊಂದು ಕಮಿಟಿ ಇನ್ನೂ ನಾವು ಆಯ್ಕೆ ಮಾಡಕ್ಕೆ ಅವರೊಂದು ತಿಳಿಸಿದ್ದಾರೆ ಯಾರು ಡಿಪಾರ್ಟ್ಮೆಂಟ್ನವರು. ಅದನ್ನ ನಾವು ಈಗ ಅವ್ರಿಗೆ ಬರೆದು ಹಾಕಿ ಅವ್ರು ಬಂದು ಡಿಪಾರ್ಟ್ಮೆಂಟ್ನವರು ಅದನ್ನ ಒಂದು ರೂಸ್ಟ್ರ ಪ್ರಕಾರ ಒಂದು ಚುನಾವಣೆ ಮಾಡಿ ಅದರೊಂದು ಅವರು ನಿರ್ದೇಶಕರು ಅವು ಎಲ್ಲ ಅದನ್ನ ನೇಮಿಸ್ತಾರ. ನೇಮಿಸಿಂದ ಅದರಲ್ಲಿ ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಅವೆಲ್ಲ ಆಯ್ಕೆ ಆಗ್ತವೆ. ಈಗ ಇವತ್ತಿನ ದಿವಸ 4,60,000 ರೂಪಾಯಿ ಡೆಪಾಸಿಟ್ ಸುಮಾರು ಒಂದು 10 ಲಕ್ಷಕ್ಕಿಂತ ಹೆಚ್ಚಿಗೆ ಡೆಪಾಸಿಟ್ ಆಗಿದೆ ಇವತ್ತಿನ ಇದಕ್ಕೆ. ಅದನ್ನ ಇದು ನಾವು ಒಳ್ಳೆ ಎಲ್ಲ ನಮ್ಮ ಸಂಘದ ಇದಕ್ಕೆ ನಾವು ನಿರ್ದೇಶಕರಾಗಬೇಕಂತ ಮಾಡೀವಿ. 253 ಮಂದಿ ಷೇರ್ದಾರ ಇದೀವಿ. ಇದನ್ನ ಒಂದು ಒಳ್ಳೆ ಇದ್ರೊಳಗೆ ನಡೆಸ್ಕೊಂಡು ಜನರಿಗೆ ಒಂದು ಹೆಚ್ಚಿನ ಸೌಲಭ್ಯ ಕೊಟ್ಟು ಅದನ್ನ ಒಂದು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮೆಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಅವ್ರದ್ದು ಕೂಡ ಅದರ ಆಶಯ ಐತೆ. ಇದು ಒಂದು ಸ್ಥಾಪನೆ ಮಾಡಿವಿ. ಇದು ಒಂದು ಮುಂದಿನ ದಿನಮಾನದೊಳಗೆ ಇದೊಂದು ಒಳ್ಳೆ ಸಂಘ ಆಗಿ ಬೆಳೀತೆ ಅಂತ ಒಂದು ಆಶೆ ಪಟ್ಟು ಇದನ್ನ ನಾವು ಇದನ್ನ ಮಾಡಿದ್ವಿ, ಸಂಘ ಸ್ಥಾಪನೆ ಮಾಡಿದ್ವಿ. ಸ್ವಾಮಿಗಳು ಅವರು ಬಂದು ಅದನ್ನು ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಅವರು ಒಂದು ಆಶೀರ್ವಾದ ಕೊಟ್ಟು ಅದನ್ನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಸರ್, ಎಷ್ಟು ಬಂಡವಾಳದಿಂದ ಈ ಒಂದು ಸಂಘ 4,60,000 ರೂಪಾಯಿ ಬಂಡವಾಳದಿಂದ ಸ್ಥಾಪನೆಗೊಂಡಿದೆ? ಈಗ ಸುಮಾರು ಇದು ತಾಲೂಕು ವ್ಯಾಪ್ತಿ ಅಷ್ಟೇ ಇದೆ. ನಮ್ಮ ಹುಣಗುಂದ ತಾಲೂಕು ವ್ಯಾಪ್ತಿ ಅಷ್ಟೇ ಇದೆ. ವ್ಯಾಪ್ತಿ ತಗೊಂತೀವಿ ಮತ್ತ ಮುಂದೆ ಶಾಖೆಗಳು ಪ್ರಾರಂಭ ಮಾಡ್ಬೋದು. ಅದರ ಎಲ್ಲ ಜನರ ಸಹಕಾರದಿಂದ ಎಲ್ಲ ಮುಂದಿನ ಯೋಜನೆಗಳು ಹಾಕೊಂಡಿವಿ. ಇದಕ್ಕೆ ನಮ್ಮ ಕಾನೂನು ಸಲಹೆಗಾರ ಅಂತ ತಿಳ್ಕೊಂಡು ರಾಜಶೇಖರ್ ಕುರ್ತಕೋಟೆ ಅಂತ ತಿಳ್ಕೊಂಡು ಈ ಮೊದಲು ಅವರು ವೀರ್ ಪುಲ್ಕೇಶಿ ಕೋಪರೇಟಿವ್ ಬ್ಯಾಂಕ್ ಒಳಗ ನಿವೃತ್ತ ನೌಕರದಾರರು ಹಾಗೂ ಬಾಪೂಜಿ ಪತ್ತಿನ ಸೌಹಾರ್ದ ಸಹಕಾರಿಯಲ್ಲಿ ಅಲ್ಲಿ 60 ವರ್ಷದವರೆಗೂ ಕಾರ್ಯನಿರ್ವಹಣಾಧಿಕಾರಿ ಅಂತ ತಿಳ್ಕೊಂಡು ಅಲ್ಲಿ ಕೆಲಸ ಮಾಡಿ ಮತ್ತೆ ಈ ಸದ್ಯ ಒಂದು ಬಾಗಲಕೋಟೆಯಲ್ಲಿ ಇದೇ ಬಸವಶ್ರೀ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದೊಳಗೆ CEO ಆಗಿ ಈಗ ಅಲ್ಲಿ ಕಾನೂನು ಸಲಹೆಗಾರಾಗಿ ವರ್ಕ್ ಮಾಡ್ತಾರ. ಅದೇ ರೀತಿ ನಮ್ಮ ಇದಕ್ಕೂ ಅವರು ಹೆಚ್ಚಿನ ಸಹಕಾರ ಕೊಟ್ರ. ಅವ್ರ ಪ್ರಯತ್ನದಿಂದ ನಾವು ಇಲ್ಲಿ ಒಂದಿಷ್ಟೆಲ್ಲ ಸಂಘ ಸಂಸ್ಥಾಪನೆ ಮತ್ತೆ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಯುವಕರು ಅದಾರ. ಅವರೆಲ್ಲ ಸಹಕಾರದಿಂದ ಇದಾಯ್ತು, ಒಳ್ಳೆ ರೀತಿಯಿಂದ ನಡೀತೆ ಅನ್ನುವಂತ ವಿಶ್ವಾಸ ಇಂದ ಇದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈಗ ಠೇವುಗಳ ಮೇಲೆ ಸಾಮಾನ್ಯ ಸದಸ್ಯರಿಗೆ, ಹಿರಿಯ ನಾಗರಿಕರಿಗೆ ಇರುವಂತ ಬಡ್ಡಿ ದರದ ಸೌಲಭ್ಯದ ಬಗ್ಗೆ ಮಾಹಿತಿ ಮಾಡಿ. ಈಗ ಹಿರಿಯ 3 ವರ್ಷದ ಮೇಲ್ಪಟ್ಟು 12% ಮಾಡೀವಿ. ಮತ್ತ ಹಿರಿಯ ನಾಗರಿಕರಿಗೆ 12 ರೂಪಾಯಿ 50 ಪೈಸೆ ಮಾಡೀವಿ. ಇವ್ರು ಜನರಲ್ ಇದಕ್ಕಿಂತ ಅವ್ರಿಗೆ 50 ಪೈಸೆ ಹಿರಿಯ ನಾಗರಿಕರಿಗೆ ಹೆಚ್ಚಿಗೆ ಇರ್ತೈತಿ. ಮುಂದಿನ ಅದೇ ರೀತಿಯೊಳಗ ನಾವು ಮುಂದೆ ಸಾಲ ನಮ್ಮ ಡೆಪಾಸಿಟ್ ಕಲೆಕ್ಟ್ ಆದಂಗೆಲ್ಲ ಇದ್ರ ಮ್ಯಾಗ ಸಾಲ ವಿಸ್ತರಣೆ ಮಾಡ್ಕೊಂತ ಹೋಗ್ತೀವಿ. ಮತ್ತು ವಿಶಿಷ್ಟ ಏನಾದ್ರು ಸೌಲಭ್ಯ ಹೆಚ್ಚಿನ ಸೌಲಭ್ಯ ಎಲ್ಲ ಮುಂದಿನ ದಿನಮಾನದೊಳಗೆ ಅವನ್ನೆಲ್ಲ ನಾವು ಈಗ ಬೇರೆ ಬೇರೆ ಸಾಲಗಳಿಗೆ ಬಡ್ಡಿ ದರ ಎಷ್ಟು ನಿಗದಿ ಮಾಡಿದೆ? 18% ಇದೆ, 16% ಇದೆ, 15% ಇದೆ. ಯಾವ್ಯಾವ ಸಾಲರಿಗೆ ಇವು 18% ಜಾಮೀನು ಭದ್ರತೆ, ಜಾಮೀನು ಸಾಲ. ಹ್ಞೂ. ಆಸ್ತಿ ನೋಂದಣಿ ಮಾಡ್ಕೊಂಡು ಸಾಲ 16%.
ಮುಂದೆ ಕ್ಯಾಶ್ ಕ್ರೆಡಿಟ್ ಸಾಲ ಅಂತ ಇದೆ, ಅದು ಸಿಸಿ ಲೋನು, ಅದು 15%. 15%. ಬಂಗಾರ ಸಾಲ 14%. 14%. ಓಕೆ, ಧನ್ಯವಾದ ಸರ್. ಪ್ರಮುಖ ಪತ್ರಿಕಾ ಬಳಗದವರಿಂದ ಸಾಕಷ್ಟು ಪ್ರೋತ್ಸಾಹ ಸಿಕ್ಕೈತಿ. ನಿಮ್ಮ ಎಲ್ಲ ಪತ್ರಿಕಾ ಬಳಗದವರು ಇದೇ ರೀತಿ ನಮ್ಗೆ ಸಹಕಾರ ಕೊಡುವಂತ ನಮ್ಮ ಬ್ಯಾಂಕಿನ ಏಳಿಗೆಗಾಗಿ ನೀವು ಸಹಕರಿಸ್ತೀರಿ ಅಂತ ತಿಳ್ಕೊಂಡು ನಾವು ತಿಳಿಸಿ ನಿಮ್ ತಮ್ಗೆ ಧನ್ಯವಾದಗಳು.